ಹಾಯ್ ನಮಸ್ಕಾರ ಎಲ್ರಿಗೂ. ತುಂಬಾ ದಿನ ಆದ್ಮೇಲೆ ನಾನು ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬೇಗ ಎದ್ದು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಶನಿವಾರ ದಿನದ ವ್ಲಾಗು. ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಆಸ್ ಯೂಶುವಲ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಕೂಡ ಅಷ್ಟೇ ಮನೆ ದೇವ್ರಿಗೆ ಪೂಜೆ ಮಾಡಿನೇ ನಂತರ ದೇವಸ್ಥಾನಕ್ಕೆ ಹೋಗೋದು. ಸೊ ನಾನು ನನ್ನ ಮಗಳು ಎಲ್ಲಾನು ರೆಡಿ ಆಗಿ ಅವಳಿಗೆ ಬೆಳಿಗ್ಗೆನೆ ಹೆಬ್ಬರಿಸ್ಬಿಟ್ನಲ್ವಾ, ಹಂಗಾಗಿ ಅವಳಿಗೆ ಇನ್ನೂ ಅನ್ಕಂಫರ್ಟಬಲ್ ಫೀಲಿಂಗು. ಬಟ್ ದೇವಸ್ಥಾನಕ್ಕೆ ಅಂತಂದ್ರೆ ಎಷ್ಟೊತ್ತಿಗೆ ಎಬ್ಬರಿಸಿದ್ರು ಎದ್ದೊಳ್ತಾಳೆ. ನಾವು ಹೋಗೋಷ್ಟ್ರಲ್ಲಿ 7:45 ಆಗಿತ್ತು ಅನ್ಸುತ್ತೆ, 7:13 ಅಷ್ಟಾಗಿತ್ತು. ಸೊ ನಾವು ಬಸ್ಸಕ್ಕಾದ್ವಿ, ಬಸ್ ಬರ್ಲಿಲ್ಲ. ಸೊ ಹಂಗಾಗಿ ಹೋಲೋ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ನಾನು ನನ್ನ ಮಗಳು ನಮ್ಮಮ್ಮ 3 ಜನನೂ ಕೂಡ ಹೋಗ್ತಿದೀವಿ. ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ನಿಜವಾಗ್ಲೂ ಆ ದೇವಸ್ಥಾನ ನೋಡ್ರೆ ರೋಮಾಂಚನ ಆಗುತ್ತೆ. ಇದೇನು ನಾನು ಸುಮ್ಮನೆ ಬುಟ್ಟಾಟಿಕೆ ಆಗಿ ಹೇಳ್ತಿಲ್ಲ, ನಿಜವಾಗ್ಲೂ ಸಖತ್ತಾಗಿದೆ ದೇವಸ್ಥಾನ, ಒಂಥರ ಗುಡ್ ವೈಬ್ಸ್. ಇದು ನೋಡ್ತಿದ್ರೇನೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಅಲ್ಲಿ ಯಲಹಂಕದಲ್ಲಿ ಇರೋರಿಗೆಲ್ಲಾನು ಗೊತ್ತಿರುತ್ತೆ. ಯಲಹಂಕ ಸೈಡ್ ಅಲ್ಲಿ ಇರೋರಿಗೆ ಹುತ್ನಳ್ಳಿ ಬೆಟ್ಟ ಅಂತ ಹೇಳ್ಬಿಟ್ಟು, ಮತ್ತೆ ಅಕ್ಕಯ್ಯಮ್ಮನ್ ಬೆಟ್ಟ ಅಂತಾನೂ ಕೂಡ ಕರೀತಾರೆ. ನಾವ್ ಇಷ್ಟ ದಿನ ಇಷ್ಟ ಹತ್ರ ಇದ್ರು ನಾವು ನೋಡಿರ್ಲಿಲ್ಲ ಈ ಬೆಟ್ಟನ. ಜಸ್ಟ್ ಗೊತ್ತಿತ್ತು ಅಷ್ಟೇನೆ. ಅದು ನನ್ನ ಫ್ರೆಂಡ್ ಮದ್ವೆ ಮಾಡ್ಕೊಟ್ಟ ಮೇಲೆ ಈ ಊರಿಗೆ ನನಗ್ ಗೊತ್ತಾಗಿದ್ದು ಇಲ್ಲಿ ಈ ತರ ದೇವಸ್ಥಾನ ಇದೆ ಅನ್ಬಿಟ್ಟು. ಬಟ್ ಇದ್ರ ಸ್ಟೋರಿ ಎಲ್ಲಾನು ನನಗೆ ಗೊತ್ತಿರ್ಲಿಲ್ಲ. ಅಪ್ಕಮಿಂಗ್ ಮುಂದೆ ಹೇಳ್ತೀನಿ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು. ನಾವು ಬಿಸಿಲು ಬರೋಷ್ಟ್ರಲ್ಲಿ ಬೇಗ ಹೋಗ್ಬಿಟ್ಟು ಹತ್ತಿ ಇಳ್ದ್ ಬಿಡೋಣ ಬೆಟ್ಟನ. ಯಾಕಂದ್ರೆ ಬೆಟ್ಟ ಎಲ್ಲ ನೋಡಿರ್ತೀರಲ್ಲ, ಬಿಸಿಲಿಗೆ ಕಾವು ಜಾಸ್ತಿ ಹೊಡಿಯುತ್ತೆ, ಬಿಸಿ ಜಾಸ್ತಿ ಆಗುತ್ತೆ ಅಂತ ಅನ್ಬಿಟ್ಟು. ಮಗು ಬೇರೆ ಇರುತ್ತೆ ಅಲ್ವಾ, ಹಂಗಾಗಿ ಬೇಗ ಹೋಗೋಣ ಅಂತ ಅನ್ಕೊಂಡು ಬೇಗ ಹೋದ್ವಿ. ಅಂದ್ರೆ ಒಂದ್ ಸ್ವಲ್ಪ ಲೇಟೇ ಆಯ್ತು. ಅಲ್ಲ ಒಂದ್ ಸ್ವಲ್ಪ ಪೂಜಾರಿ ಬರೋವರ್ಗುನು ಸ್ವಲ್ಪ ಕಾಯ್ಕೊಂಡಿದ್ದು ನಾವೆಲ್ಲಾನು ಮಾಡ್ಕೊಳ್ಳೋಷ್ಟ್ರಲ್ಲಿ ಲೇಟ್ ಆಯ್ತು. ಸ್ವಲ್ಪ ಪೂಜೆನೂ ಮಾಡಿಸ್ಬೇಕಿತ್ತು ಹಂಗಾಗಿ. ಬಟ್ ಅಕ್ಕಯ್ಯಮ್ಮನ ದೇವಸ್ಥಾನ ಮಾತ್ರ ಕ್ಲೋಸ್ ಇತ್ತು. ಇಲ್ಲಿ ನೋಡ್ಸ್ತಿದ್ದೀನಲ್ಲ, ಇಲ್ಲಿ ಕಲ್ಲು ಅದೇ ತರಾನೇ ಅಕ್ಕಯ್ಯಮ್ಮ ಅಂತ ಹೇಳ್ತಾರೆ. ಅಂದ್ರೆ 7 ಜನ ಅಕ್ಕ ತಂಗಿರೋರು. ಸೊ ಅದನ್ನ ಕಲ್ಲಲ್ಲಿ ಇಟ್ಟಿದ್ದಾರೆ. ನಾವೇನಾದ್ರೂ ಒಳಗಡೆ ಪೂಜೆ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಹೊರ್ಗಡೆನೆ ನಾವು ಪೂಜೆ ಮಾಡ್ಕೊಬಹುದು ಈ ಕಲ್ಲಿಗೆಲ್ಲಾನು. ಹಂಗೇನೇನೆ ಆ ಕಲ್ಲನ್ನೆಲ್ಲಾನು ತೊಳ್ಕೊಂಡು ಅಷ್ಟ ಕುಂಕುಮ ಎಲ್ಲಾನು ಇಟ್ಕೊಂಡು ನಾವು ಪೂಜೆ ಮಾಡಿದೀವಿ. ಈ ಕಡೆ ಮುನೇಶ್ವರನ್ ದೇವಸ್ಥಾನ, ಈ ಕಡೆ ಐನೋರ್ ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇದಂತೂ ತುಂಬಾ ಪವಾಡನೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಇದು 18th ಸೆಂಚುರಿ ದೇವಸ್ಥಾನ ಅಂತೆ. ಬಟ್ ಇವಾಗೆಲ್ಲಾನು ಸ್ವಲ್ಪ ಸ್ವಲ್ಪ ಡೆವಲಪ್ ಮಾಡ್ತಿದ್ದಾರೆ. ಆ ಕಾಲದಲ್ಲಿ ಇಲ್ಲಿ ಶಿವ ಹೆಜ್ಜೆ ಇಟ್ಟಿದ್ದ ಈ ಕಲ್ಯಾಣಿಯಲ್ಲಿ ಅಂತ ಒಂದು ನಂಬಿಕೆ ಅಂತಲ್ಲ, ಇಟ್ಟಿದ್ರಂತೆ. ಅದು ಕಲ್ಯಾಣಿ ಆಗಿರೋದು, ಶಿವ ಹೆಜ್ಜೆ ಇಟ್ಟಿರೋದು ಅದು ಕಲ್ಯಾಣಿ ಆಗಿದೆ. ಇಲ್ಲಿ ನೀರ್ ಬಂದ್ಬಿಟ್ಟು ಅದೇನೆ ಉತ್ಪತ್ತಿ ಆಗುತ್ತೆ. ಆ ಆಂಟಿ ಕೂಡ ನಾವು ಅಷ್ಟೇನೆ ಹೆಂಗ್ ಉತ್ಪತ್ತಿ ಆಗುತ್ತೆ ಅನ್ನೋ ಡೌಟ್ ಇತ್ತು. ಆ ಆಂಟಿ ಅಲ್ಲೆಲ್ಲಾನು ಕ್ಲೀನ್ ಮಾಡೋದಕ್ಕೋಸ್ಕರ ನೀರ್ ಹೆಚ್ತಾನೆ ಇದ್ರು. ಬಟ್ ಅದೊಂದ್ ಚೂರುನು ಕೂಡ ನೀರ್ ಕಮ್ಮಿ ಆಗಿಲ್ಲ, ಎಷ್ಟಿತ್ತು ಅಷ್ಟೇನೆ ಇತ್ತು. ಅದು ನೋಡ್ಬಿಟ್ಟು ಒಂದ್ ಸ್ವಲ್ಪ ಶಾಕ್ ಆಯ್ತು. ನಾನೇನು ಓವರ್ ಆಗಿ ಏನು ಹೇಳ್ತಿಲ್ಲ, ನಿಜ ನಡೆದಿರೋದನ್ನೇ ಹೇಳ್ತಿದೀನಿ. ದೇವ್ರ ಮೇಲೆ ಯಾರಿಗ್ ನಂಬಿಕೆ ಇರುತ್ತೋ ಅವರಿಗಂತೂ ಅರ್ಥ ಆಗುತ್ತೆ ನಾವ್ ಹಿಂಗೆ ಹೇಳ್ತಿದೀವಿ ಅಂತ ಹೇಳ್ಬಿಟ್ಟು. ಮತ್ತೆ ದೇವಸ್ಥಾನದಲ್ಲಿ ಪೂಜಾರಿ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಹಂಗಾಗಿ ಮೇಲೆ ಎಲ್ಲಾನು ಹೋಗಿ ನೋಡ್ಕೊ ಬರೋಣ ಏನೇನಿದೆ ಅಂತ ಎಲ್ಲ ಹೇಳ್ಬಿಟ್ಟು ಹೋದ್ವಿ. ಇದು ದೇವಸ್ಥಾನ ಮೇಲೆನೆ ನೋಡ್ತಿರ್ಬೋದು, ಇಲ್ಲಿ ಮುನೇಶ್ವರ ಎಲ್ಲಾನು ಮಾಡ್ತಾರಲ್ವಾ, ಹಂಗಾಗಿ ಇಲ್ಲೊಂದ್ ಸ್ವಲ್ಪ ಮುಡಿ ಎಲ್ಲಾನು ಕೊಡ್ತಾರಲ್ವಾ, ಹಂಗಾಗಿ ಬಂದವ್ರಿಗೆಲ್ಲ ಊಟ ಹಾಕಿರ್ತಾರಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಪೇಪರ್ಸ್ ಅದು ಇದು ಎಲ್ಲಾನು ಒಂಚೂರು ಗಲೀಜ್ ಆಗಿರುತ್ತೆ ಅಷ್ಟೇನೆ. ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಮಕ್ಳು ಹುಟ್ಟಿದ ತಕ್ಷಣ ಮುನೇಶ್ವರ ಅಂತ ಹೇಳ್ಬಿಟ್ಟು ಫಸ್ಟ್ ಮುಡಿ ಕೊಡ್ತಾರೆ. ಆ ಮುಡಿ ಕೊಡೋದಕ್ಕೆ ನಾನ್ ವೆಜ್ ಎಲ್ಲಾನು ಮಾಡ್ತಾರೆ. ಅಂದ್ರೆ ಅವ್ರು ಸಾಧ್ಯ ಆದ್ರೆ ಎಲ್ಲಾರ್ನು ಕರೆದು ಕೂಡ ಊಟ ಹಾಕ್ತಾರೆ. ಇಲ್ಲಾಂದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ನಾನ್ ವೆಜ್ ಮಾಡ್ಕೊಂಡು ಒಂದ್ ಕೋಳಿ ಕುಯ್ಕೊಂಡು ಬರ್ತಾರೆ. ಆ ರೀತಿ ಎಲ್ಲಾನು ಮಾಡ್ತಾರಲ್ವಾ, ಅದನ್ನ ಇಲ್ಲಿ ತುಂಬಾ ಜನ ಮಾಡ್ತಾರೆ. ಹಂಗಾಗಿನೇ ಈ ಚಪ್ಪಡಿ ಕಲ್ಲು ಇದನ್ನೆಲ್ಲದನ್ನು ಅದಕ್ಕೋಸ್ಕರ ಹಾಕಿದ್ದಾರೆ, ಬಿಸಿಲು ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಕಾಲದಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ, ಹಂಗಾಗಿ ಅಷ್ಟು ಗಟ್ಟಿಗಿದೆ. ಬಟ್ ಈ ಕಾಲದಲ್ಲೆಲ್ಲ ಈ ರೀತಿ ಏನು ಅಷ್ಟು ಗಟ್ಟಿಗಿರಲ್ಲ. ಕ್ಲೀನಿಂಗು ಏನಪ್ಪ ಹಿಂಗ್ ಗಲೀಜೆ ಇದೆ ಅಂತ ನೋಡ್ತಿದ್ದೀರಾ, ಅವ್ರು ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದಾರಲ್ಲ, ಹಂಗಾಗಿ ಅಷ್ಟೊಂದೇನು ಕ್ಲೀನ್ ಮಾಡಿಲ್ಲ. ಬಟ್ ದೇವಸ್ಥಾನದ ಹತ್ರ ಎಲ್ಲಾನು ಅಷ್ಟೇ ಒಂದು ಆಂಟಿ ಇರ್ತಾರೆ, ಅವರು ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರಂತೆ. ನಾವು ಹೋದಾಗೂ ಅಷ್ಟೇನೆ ಕ್ಲೀನ್ ಮಾಡ್ತಾನೆ ಇದ್ರು. ಯಾರು ಬಂದಿಲ್ಲ ಅಂತಂದ್ರು ಬಂದು ಅವರು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಿದ್ರು. ಮತ್ತೆ ಇಲ್ಲೊಂದು ಹಾವು ಕೂಡ ನೋಡಿದ್ವಿ. ಮತ್ತೆ ಇಲ್ಲೊಂದು ಈ ಕಲ್ಯಾಣಿಯಲ್ಲಿ ಕೂಡ ಸ್ನಾನ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮಗೆ ಸ್ನಾನ ಮಾಡಕ್ ಭಯ ಆಗುತ್ತೆ ಅಂತ ಅನ್ನೋದಾದ್ರೆ ಒಂದು ತಾತ ಇರ್ತಾರೆ, ಅವ್ರೇನೇನೆ ನಿಮಗೆ ಏನು ಅಂತ ಎಲ್ಲಾನು ಕೇಳ್ಕೊಂಡು
ಅಂದ್ರೆ ಹಿಳಿತೀರಾ ಇಲ್ಲಾಂದ್ರೆ ನಾವೇ ನೀರ್ ಹಟ್ಟದ ಅಂತ ಕೇಳ್ತಾರೆ. ಅವ್ರು ನಮ್ಗೇನಾದ್ರೆ ಹಿಳಿಯೋದಕ್ಕೆ ಒಳಗಡೆ ಭಯ ಆದ್ರೆ ನಾವ್ ಅಲ್ಲಿ ಕುತ್ಕೊಂಡ್ರೆ ಸಾಕು, ಅವರೇ ನಮ್ಮ ಮೈ ಮೇಲೆ ನೀರ್ ಹತ್ತುತ್ತಾರೆ 3 ಸಲಿ. ಅವಾಗ ನಮ್ ಇಷ್ಟಾರ್ಥಗಳೆಲ್ಲನೂ ಕೂಡ ಕೇಳ್ಕೊಬಹುದು. ಆ ಕಲ್ಯಾಣಿ ಇದ್ರೇನೆ ಒಂಥರ ಗುಡ್ ವೈಬ್ಸ್ ಆಗುತ್ತೆ. ನಮ್ಮ ಮೈ ಕೈಯಲ್ಲಿರೋ ನೋವೆಲ್ಲಾನು ಹೋಗುತ್ತೆ, ಒಂಥರ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಇಲ್ಲಿ ಮುನೇಶ್ವರ ದೇವಸ್ಥಾನ ಏನಾದ್ರು ತೆಗ್ದಿಲ್ಲ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಮುನೇಶ್ವರ ಮಾಡ್ಬೇಕು ಅನ್ನೋರ್ ಹಾಗಿದ್ರೆ ಅಲ್ಲಿ ಬಂದು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅವ್ರ ಪಾಡಿಗೆ ಅವರು ಅಲ್ಲಿ ಮೇಲೆ ತೋರ್ಸುದ್ನಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಮತ್ತೆ ಇದು ದೇವಸ್ಥಾನ ಇಲ್ಲಿ ರೋಡ್ ಇಂದಾನೆ ಕನೆಕ್ಷನ್ ಇದೆ, ಬಸ್ ಏನ್ ಅಷ್ಟೊಂದಿಲ್ಲ. ನಾವು ಆಟೋದಲ್ಲೇ ಬಂದಿದ್ದೀವಿ. ಚಿಕ್ಕಜಲ ಅಂತ ಹೇಳ್ತಾರೆ, ಅಲ್ಲಿ ಇಳ್ದ್ಬಿಟ್ಟು ನಾವ್ ಅಲ್ಲಿಂದ ಆಟೋ ಕೂಡ ಮಾಡ್ಕೊಂಡ್ ಬರ್ಬೋದು. ಅಕ್ಕಯಮ್ಮನ್ ಬೆಟ್ಟ ಅಂತ ಹೇಳಿದ್ರೆ ಇಲ್ಲಿಗೆ ತಂದು ಬಿಡ್ತಾರೆ. ಸೊ ಅಲ್ಲಿಂದ ಮೆಟ್ಲು ಕೂಡ ಹತ್ಕೊಂಡ್ ಬರೋರಾಗಿದ್ರೆ ಮೆಟ್ಲು ಕೂಡ ಹತ್ಕೊಂಡ್ ಬರ್ಬೋದು. ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗೂ ಕೂಡ ಇದೆ, ಆರಾಮಾಗಿ ಹತ್ಕೊಂಡ್ ಬರ್ಬೋದು. ಅಕಸ್ಮಾತ್ ನಮ್ಗೆ ಏನಾದ್ರು ಓಡಾಡಕ್ಕೆ ಮೆಟ್ಲು ಹತ್ತಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಗಂಟ ಮೇಲೆ ಗಂಟ ಬರ್ತಾರೆ ವೆಹಿಕಲ್ಸ್ ಅವರು, ನೀವು ಕೇಳಿದ್ರೆ. ಸೊ ಅಲ್ಲಿಗೆ ಬಂದು ಅಲ್ಲಿ ಡ್ರಾಪ್ ತಗೊಂಡು ಇಲ್ಲಿಂದ ಒಂದ್ ಸ್ವಲ್ಪ ನಡ್ಕೊಂಡ್ ಬರ್ಬೋದು. ಏನ್ ಜಾಸ್ತಿ ಏನ್ ನಡೆಯಷ್ಟಿಲ್ಲ, ಸ್ವಲ್ಪ ದೂರ ಅಷ್ಟೇನೆ ನಡ್ಕೊಂಡು ದೇವಸ್ಥಾನಕ್ ಬರ್ಬೋದು. ಮತ್ತೆ ಈ ಕಡೆ ಎಲ್ಲ ನೋಡ್ತಿರ್ಬೋದು, ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಲ್ಲಾನು ಹಸ್ರು ಹಸ್ರು. ಮೇಲೆ ಬೆಟ್ಟದಿಂದ ನೋಡ್ಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣಿಸುತ್ತಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಈ ತರ ವ್ಯೂಸು, ಈ ತರ ಪ್ಲೇಸಸ್ ಅಂದ್ರೆ ತುಂಬಾ ಇಷ್ಟ. ಈ ಬೆಟ್ಟ ಹತ್ತೋದಾಗಿರ್ಬೋದು, ಈ ಟ್ರೆಕ್ಕಿಂಗ್ ಮಾಡೋದಾಗಿರ್ಬೋದು, ಈ ನೇಚರಲ್ಲಿ ಎಂಜಾಯ್ ಮಾಡೋದಾಗಿರ್ಬೋದು, ಇವೆಲ್ಲ ಅಂದ್ರೆ ತುಂಬಾ ಇಷ್ಟ. ನನ್ಗಂತೂ ಒಂಥರ ಕಳ್ದೋದೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನಕ್ ಬಂದು. ದೇವಸ್ಥಾನ ಬಂದು ಅಂತಂದ್ರೆ ಈ ವ್ಯೂನೆಲ್ಲಾನು ನೋಡು ಕೂಡ ಅಷ್ಟೇನೆ ಮೈ ಎಲ್ಲ ಒಂಥರ ರೋಮಾಂಚನ ಆಗುತ್ತೆ, ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ನಿಮ್ಗೆ ಏನಾದ್ರು ಒನ್ ಡೇ ಫ್ರೀ ಇದ್ರೆ ಬೇಕು ಅಂತಂದ್ರೆ ಇಲ್ಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಹೋಗಿ. ನೀವು ಒಂದ್ಸಲಿ ವಿಸಿಟ್ ಮಾಡಿ ಹೋಗಿ ಸಾಕು, ಆ ನೆಮ್ಮದಿಗೋಸ್ಕರ ನೀವು ಮತ್ತೆ ಬರ್ತೀರಾ. ನಾವು ನೆಮ್ಮದಿಗೋಸ್ಕರ ಎಲ್ಲೋನು ಬರಕ್ಕಾಗಲ್ಲ. ಈ ತರ ನೇಚರಿಗೆ ಬರ್ಬೋದು, ಇಲ್ಲಾಂದ್ರೆ ಈ ತರ ದೇವಸ್ಥಾನಕ್ಕೆ ಬರ್ಬೋದು ಅಷ್ಟೇನೆ. ನಾವು ಜನದ ಹತ್ರ ಮಾತ್ರ ನೆಮ್ಮದಿ ಕೇಳೋದಂತೆ ಚಾನ್ಸೇ ಇಲ್ಲ. ಒಂದ್ಸಲಿ ಒಂಥರ ಮಾತಾಡ್ತಾರೆ, ಇನ್ನೊಂದ್ಸಲಿ ಇನ್ನೊಂಥರ ಮಾತಾಡ್ತಾರೆ, ಒಂದ್ಸಲಿ ಚೆನ್ನಾಗೇ ಇರ್ತಾರೆ. ಈ ರೀತಿ ನೆಮ್ಮದಿಗೋಸ್ಕರ ದೇವಸ್ಥಾನನೇ ನಂಬಿ, ದೇವ್ರನ್ನೇ ನಂಬಿ ಬರ್ಬೇಕಾಗುತ್ತೆ. ಮನುಷ್ಯರನ್ನ ನಂಬಿದ್ ನೆಮ್ಮದಿ ತಗೊಳಕ್ಕಾಗಲ್ಲ. ಮತ್ತೆ ನೇಚರು ಅಷ್ಟೇನೆ, ನಾವ್ ಎಷ್ಟೇ ನೇಚರ್ನ ಕಡ್ದು ಹಾಕಿದ್ರು ನೇಚರ್ ನಮಗೆ ಒಳ್ಳೆ ಗಾಳಿನೇ ಕೊಡುತ್ತೆ, ಕೆಟ್ಟ ಗಾಳಿ ಅನ್ನೋದನ್ನ ಕೊಡಲ್ಲ. ಹಂಗಾಗಿ ಮತ್ತೆ ಇಲ್ಲಿ ಶಿವನ್ ದೇವಸ್ಥಾನ ಇದೆಯೇನೋ ಗೊತ್ತಿಲ್ಲ, ಈ ಸೈಡು ತುಂಬಾ ಹಸುನ ಇದನ್ನ ಮಾಡಿಟ್ಟಿದ್ದಾರೆ. ಅದೊಂಥರ ಮಣ್ಣಲ್ಲಿ ಮಾಡಿರೋದು ಅನ್ಸುತ್ತೆ, ಹೊಡೆದ್ರೆ ಟಪ ಟಪ ಅಂತ ಸೌಂಡ್ ಬರುತ್ತೆ. ನನ್ ತಂಗಿ ಅದನ್ನೇ ಟೆಸ್ಟ್ ಮಾಡ್ತಿದ್ಲು. ಮತ್ತೆ ಸ್ಟೋರಿಗೆ ಬರ್ತೀನಿ. ಹಾಗೆ ಹೇಳದ್ನಲ್ವಾ, ಇದು 18th ಸೆಂಚುರಿ ಟೆಂಪಲ್ ಆಗಿರತ್ತೆ. ಇಲ್ಲಿ ಆ ಶಿವ, ನಮಗ್ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳ್ತಾರಲ್ವಾ, ಶಿವ ಒಂದ್ ಹೆಜ್ಜೆ ಇಟ್ರೆ ಇನ್ನೆಷ್ಟೋ ದೂರ ಒಂದ್ ಹೆಜ್ಜೆ ಇಡ್ತಾರೆ ಅಂತ. ಆ ರೀತಿ ಇದನ್ನು ಕೂಡ ಅಷ್ಟೇ, ಇಲ್ಲೊಂದ್ ಹೆಜ್ಜೆ ಇಟ್ಟು ನಂದಿ ಹತ್ರ ಒಂದ್ ಹೆಜ್ಜೆ ಇಟ್ಟಿದಂತೆ. ಈ ಕಲ್ಯಾಣಿಲಿ ಒಂದ್ ಹೆಜ್ಜೆ ಇಟ್ಟಿರೋದು, ಅದಕ್ಕೆ ಆ ಕಲ್ಯಾಣಿ ಅಷ್ಟು, ಕಲ್ಯಾಣಿ ಅಂದ್ರೆ ಅದು ಒಂಚೂರು ಡೀಪ್ ಆಗಿ ಹೋಗಿರೋದು, ಒಂಚೂರು ಹಳ್ಳ ತರ ಆಗಿರೋದು ಅಲ್ಲಿ ಹೆಜ್ಜೆ ಇಟ್ಟಿರೋದಕ್ಕೆ. ಮತ್ತೆ ಇನ್ನೊಂದು ನಂದಿ ಹತ್ರ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಆ ಕಲ್ಯಾಣಿಯಲ್ಲಿ 24/7 ಯಾವುದೇ ಟೈಮಲ್ಲಿ ಆದ್ರೂ ಆಗ್ಲಿ ನೀರ್ ಸ್ಟಾಕ್ ಇರದೇ ಇರುತ್ತಂತೆ, ಉತ್ಪತ್ತಿ ಆಗ್ತಾನೆ ಇರುತ್ತಂತೆ ಅಲ್ಲಿ ನೀರು. ಮತ್ತೆ ಇಲ್ಲಿಂದ ನೀರು ನಂದಿಗೆ ಕನೆಕ್ಷನ್ ಇದೆಯಂತೆ. ಇಲ್ಲಿಂದ ನದಿಯಿಂದ ನಂದಿಗೆ ಹೋಗುತ್ತಂತೆ ಕನೆಕ್ಷನ್ ನೀರು ಇದು. ಬಟ್ ಇಲ್ಲಿ ಆದ್ರೆ ಉತ್ಪತ್ತಿ ಆಗ್ತಿರುತ್ತೆ, ಇಲ್ಲಿಂದ ನಂದಿಗೆ ಹೋಗುತ್ತೆ. ಮತ್ತೆ ಇಲ್ಲಿ ಒಂದು ನಮ್ ತರಾನೇ ಒಂದು ಹೆಂಗ್ಸು ಭಕ್ತಿಯಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು, ನನಗೆ ತುಂಬಾ ದಿನದಿಂದ ಮಕ್ಳಿರ್ಲಿಲ್ಲಮ್ಮ, ನನಗೊಂದು ಮಕ್ಳನ್ನ ದಯಮಾಡು ಅಂತ ಹೇಳಿ ಕೇಳ್ಕೊಂಡಿದಾರಂತೆ. ಅಂದ್ರೆ ಆ ಅಮ್ಮಂಗೆ ತುಂಬಾ ದಿನದಿಂದ ಮಕ್ಳಿರ್ಲಿಲ್ವಂತೆ. ಏನೋ ಇದ್ರಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ಅಕ್ಕ ಯಮ್ಮನವ್ರು ಇದಾರಲ್ವಾ, ಅವ್ರ ಹತ್ರ ಬೇಡ್ಕೊಂಡಿರೋದು. ಆ ನದಿಯಲ್ಲೆಲ್ಲಾನು ಮುಳುಗಿ ನನಗೊಂದ್ ಮಗು ಕೊಡಮ್ಮ, ನನ್ನ ಹೊಟ್ಟೆಲಿ ಒಂದ್ ಮಗುನೂ ಇಲ್ಲ. ತುಂಬಾ ಜನ ಹಾಡ್ಕೋತಾರಲ್ವಾ ಮಕ್ಳಿಲ್ಲ ಅಂತಂದ್ರೆ, ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಮಕ್ಳು ಇಲ್ದಿರ ಇರೋರ್ಗಾಗಿರ್ಬೋದು, ಒಂದ್ ಸ್ವಲ್ಪ ಮಕ್ಳು ಲೇಟಾಗಿ ಆಗಿರೋರ್ಗಾಗಿರ್ಬೋದು, ಎಷ್ಟು ಜನ ಎಷ್ಟು ತರ ಮಾತಾಡ್ತಾರಲ್ವಾ, ಅದೇ ತರ ಹಾವಮ್ಮನು ನೊಂದು ಬೆಂದು ಎಲ್ಲಾನು ಆಗಿ ಲಾಸ್ಟಿಗೆ ಇಲ್ಲಿ ಬಂದು ಮೊರೆ ಹೋರಿದಾಳೆ. ನನಗೆ ಇಲ್ಲಿ ಒಂದೇ ಒಂದ್ ಮಗು ಕೊಡಮ್ಮ, ನಾನು ಆ ಮಗುನ ನಿನಗೇನೆ ಅರ್ಪಿಸ್ತೀನಿ ಅಂತ ಕೂಡ ಕೇಳಿದಾಳೆ. ಬೇರೆ ತರ ಹರಕೆ ಎಲ್ಲ ನೋಡಿ, ಅದ್ ಮಗುನ ನಿನಗೆ ಕೊಡ್ತೀನಿ ಅಂತಾನೆ ಏನೋ ಹರಕೆ ಹೊತ್ಕೊಂಡಿದ್ದಾಳೆ ಅನ್ಸುತ್ತೆ. ಆ ಮಗುನ ತಂದು, ಗಂಡು ಮಗು ಆಯ್ತಂತೆ ಹೋಗಿ ಒಂದ್ ಸ್ವಲ್ಪ ದಿನಕ್ಕೆ ಮಕ್ಳು ಕೂಡ ಗರ್ಭಿಣಿ ಆದ್ಲಂತೆ. ಮತ್ತೆ ಒಂದು ಗಂಡು ಮಗುಗುನು ಜನ್ಮ ಕೊಟ್ರಂತೆ. ಕೊಟ್ಟಿ ಒಂದ್ 3 ತಿಂಗಳಿಗೇನೋ ಬಂದು ಆ ನದಿ ಒಳಗಡೆನೆ ಆ ಕಲ್ಯಾಣಿ ನೋಡ್ಸೋದ್ನಲ್ಲ
ಅದ್ರೊಳಗಡೆನೆ ಮಗುನ ಬಿಟ್ಬಿಟ್ಟಿದ್ದಾರೆ. ಆ ಮಗು ಬಿಟ್ಟು ಒಂದ್ 2 ದಿನ ಮಂಗಳವಾರ ಬಿಟ್ಟಿರೋದಕ್ಕೆ ಗುರುವಾರಗೆ ಮಗು ಸಿಕ್ಕಿದೆ. ಅಂದ್ರೆ ಅದೆಷ್ಟು ಪವರ್‌ಫುಲ್ ನೋಡಿ. ಆ ಮಗು ಹಂಗೆ ಬದುಕಿದೆ. ಡೆಡ್ ಬಾಡಿ ಅಲ್ಲ, ಬದುಕಿದೆ. ಆ ತಾಯಿಯಲ್ಲಿ ಎಷ್ಟು ಸತ್ಯ ಇರ್ಬೋದು, ಆ ಮಗುಗೆ ಎಷ್ಟು ಶಕ್ತಿ ತುಂಬಿರ್ಬೋದು ಆ ತಾಯಿ ಅಂತ ಹೇಳ್ಬಿಟ್ಟು. ಆ ಮಗು ಸಿಕ್ತಂತೆ. ಮತ್ತೆ ಆಮೇಲೆ ಆ ಮನೆಯವರೆಲ್ಲ ಬಂದು ಎತ್ಕೊಂಡ್ ನೋಡಿದ್ರಂತೆ. ಆ ಮಗುಗೆ ಏನು ಕೂಡ ಆಗಿರ್ಲಿಲ್ವಂತೆ. ಆ ತೊಟ್ಲಲ್ಲಿ ಹೆಂಗ್ ಬಿಟ್ಟಿದ್ರು ಆ ತೊಟ್ಲಲ್ಲಿ ಹಂಗೇನೆ ಸಿಕ್ತಂತೆ. ಅವ್ನ್ ಸ್ವಲ್ಪ ತೊಟ್ಲಲ್ಲಿ ಹಾಕಿರೋ ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದು ಎಲ್ಲೂ ಹೋಗಿರ್ಲಿಲ್ವಂತೆ, ಹಂಗೆ ಇತ್ತಂತೆ. ಸೊ ಒಂಥರ ಇದನ್ನ ನಮ್ಮಮ್ಮ ಕೇಳ್ಕೊಂಡ್ ಬಂದಿದ್ದಿದ್ದು ಈ ಸ್ಟೋರಿನ. ಇದನ್ನ ಕೇಳಿ ಒಂಥರ ರೋಮಾಂಚನ ಆಗಿನೇನೆ ಒಂಥರ ಅದ್ಭುತ ವಿಷಯ ಅಂತ ಒಂದ್ ಸ್ವಲ್ಪ ಮೈ ಒಂಥರ ಆಯ್ತು. ಈ ರೀತಿ ಎಲ್ಲ ಇರುತ್ತಾ? ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಬರ್ತೀವಿ, ಹೋಗ್ ಬರೋಣ ಅಂತ ಹೇಳಿ ಹೋಗ್ ಬಂದಿದ್ದು. ಅವಾಗ ಸ್ವಲ್ಪ ಪೂಜೆ ಎಲ್ಲಾನು ಇತ್ತು, ಅದನ್ನು ಕೂಡ ಎಲ್ಲಾನು ಮಾಡಿಸ್ಕೊಂಡ್ ಬರಕ್ಕೆ ಹೋಗ್ ಬಂದ್ವಿ. ನಿಜವಾಗ್ಲೂ ಆ ಕಲ್ಯಾಣಿಯ ಒಳಗಡೆ ಎಷ್ಟು ಮೀನಿದಾವೆ, ಬಟ್ ಅದ್ರೊಳಗಡೆ ಮುಳ್ಗಿ ಎದ್ದಿದ ತಕ್ಷಣ ನಮ್ ಕೈ ಎಲ್ಲಾನು ಅಷ್ಟೇನೆ, ನಮ್ಮ ಮೈ ಕೈ ಎಲ್ಲ ಎಷ್ಟೇ ನೋವಿರ್ಲಿ, ಬೆನ್ನು ನೋವಿರ್ಲಿ, ಸೊಂಟ ನೋವಿರ್ಲಿ, ಕಾಲು ಕೈ ನೋವಿರ್ಲಿ, ಎಲ್ಲಾನು ಒಂದ್ ಕ್ಷಣ ಅದು ನಮ್ ಬಾಡಿಲಿ ಅದೆಲ್ಲ ನೋವು ಇಲ್ಲಾನೇ ಅನ್ಸುತ್ತೆ. ಅಷ್ಟು ಪವರ್ಫುಲ್ ಅನ್ಸುತ್ತೆ ಆ ದೇವ್ರು. ನಿಜವಾಗ್ಲು ಯಾರು ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿತಾರೋ ಅವ್ರು ಪೂಜೆ ಮಾಡೋದ್ ಬೇಡ, ಭಕ್ತಿಯಿಂದ ಕೈ ಮುಗಿತಾರೋ ದೇವ್ರು ಅಲ್ಲೇ ಕರ್ಣಿಸ್ತಾರೆ ಅಂತ ಎಷ್ಟೊಂದ್ ಜನ ದೊಡ್ಡವ್ರು ಹೇಳಿದಾರಲ್ಲ, ಆ ಮಾತು ನಿಜ. ನನಗೂ ಕೂಡ ಹಂಗೆ ಆಯ್ತು. ನಿಜವಾಗ್ಲು ದೇವ್ರ ಮೇಲೆ ಭಕ್ತಿ ಇರ್ಬೇಕು, ಮೂಢನಂಬಿಕೆ ಅಲ್ಲ, ನಂಬಿಕೆ ಇರ್ಬೇಕು. ಆಗ ದೇವ್ರ ನಮಗೆ ಕರುಣಿಸ್ತಾನೆ. ಅಯ್ಯೋ ಆಗುತ್ತೋ ಇಲ್ಲೋ ಅಂತ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಯಾವ್ದೂ ಆಗಲ್ಲ. ನಂಬಿಕೆ ಇಟ್ಟು ಹಾಗೆ ಆಗತ್ತೆ ಅಂತ ಪೂಜೆ ಮಾಡಿ ನಾವೆಲ್ಲಾನು ಇದ್ ಮಾಡ್ಕೊಂಡ್ರೆ ಅದು ನಿಜ ಹಾಗೆ ಆಗತ್ತೆ. ನನ್ಗೂ ಕೂಡ ಅಷ್ಟೇನೆ ಒಂಥರ ಚೆನ್ನಾಗ್ ಅನುಭವ ಆಯ್ತು. ಮತ್ತೆ ಎನರ್ಜಿನೂ ಅಷ್ಟೇ, ಒಂಥರ ಪಾಸಿಟಿವ್ ಎನರ್ಜಿ ಫುಲ್ ಇದ್ದಂಗೆ ಆ ದೇವಸ್ಥಾನದಲ್ಲಿ. ಎಲ್ಲಾನು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇದೇ ನಾನೇನ್ ಸುಳ್ಳು ಹೇಳ್ತಿಲ್ಲ. ಬಟ್ ಬಂದು ಹೋದವ್ರಿಗೆಲ್ಲಾನು ಅನ್ಸುತ್ತೆ. ನಿಮ್ಗೆ ಏನಾದ್ರು ಅಷ್ಟು ಡೌಟ್ ಇದ್ರೆ ಒಂದ್ಸಲಿ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬನ್ನಿ. ನಿಜವಾಗ್ಲೂನು ಅದ್ರ ಪವರ್ಫುಲ್ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟೊಂದ್ ಜನ ಬಂದಿರ್ತಾರಂತೆ. ನಾವು ಅಷ್ಟೇ ನೆಕ್ಸ್ಟ್ ಟೈಮ್ ಹೋದಾಗ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗೋಣ ಅಂತ. ಇದು ನೋಡ್ತಿರ್ಬೋದು ಮುನೇಶ್ವರ ಸ್ವಾಮಿ. ಇಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಅದ್ರ ಮುಂದೆನೇನೆ ಕಲ್ಯಾಣಿ, ಅದ್ರ ಮುಂದೆನೇನೆ ಅಕ್ಕಯಮ್ಮನವರ ಬೆಟ್ಟ. ಆ ಕಲ್ಲೆಲ್ಲ ಇತ್ತಲ್ಲ, ಅದಕ್ಕೆ ಪೂಜೆ ಮಾಡ್ಕೊಂಡ್ ಬಂದ್ವಿ. ಒಳಗಡೆ ಬಾಗಿಲು ತೆಗ್ದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೋಮವಾರ ಶುಕ್ರವಾರ ಹೋದ್ರೆ ಬಾಗಿಲು ತೆಗ್ದಿರ್ತಾರೆ. ಸೊ ಇದೆಲ್ಲ ಆಗಿ ನಮ್ಮ ಅತ್ತೆಯವರೆಲ್ಲಾನು ಬಂದಿದ್ರಲ್ವಾ. ಸೊ ಮಧ್ಯಾಹ್ನ ಊಟ ಎಲ್ಲಾನು ಮಾಡಿ ಅವಾಗ ಏನು ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಬಿಸಿಲು ಇತ್ತಲ್ಲ. ಎಲ್ಲ ಬರೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಟಿಫನ್ ಕೂಡ ಮಾಡಿರ್ಲಿಲ್ಲ, ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿತ್ತು. ಆಮೇಲೆ ಬಂದು ಊಟ ಎಲ್ಲಾನು ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತುಕತೆ ಎಲ್ಲಾನು ಮಾತಾಡ್ಕೊಂಡು ಆಮೇಲೆ ಅವರು ಹೋದ್ರು. ನನ್ ಮಗಳು ಕೂಡ ಹೋದ್ರು ಅವ್ರ ಜೊತೆ. ನಾನು ಒಬ್ಳೇ ಇದ್ನಲ್ಲ, ಒಂದ್ ಸ್ವಲ್ಪ ಕಲ್ಲಂಗಡಿ ಹಣ್ಣು ಕೂಡ ಇತ್ತು, ಕರ್ಬೂಜ ಹಣ್ಣು, ಅದ್ರದ್ದು ಕೂಡ ಜ್ಯೂಸ್ ಮಾಡ್ಕೊಂಡು ಕುತ್ಕೊಂಡು ಹಿಂಗೆ ಮಾತಾಡ್ತಿದ್ದೀನಿ. ಆದ್ರೆ ತುಂಬಾ ದಿನ ಆಯ್ತು ವಿಡಿಯೋನ ಹಾಕಿ ಅಂತ ಹೇಳ್ತಿದ್ದೀನಿ. ಸೊ ತುಂಬಾ ದಿನ ಆಗಿದೆ ಲಾಂಗ್ ವಿಡಿಯೋನ ಹಾಕಿ. ಇನ್ಮೇಲೆ ಡೈಲಿ ಲಾಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ರಾತ್ರಿಗೆ ನಾವಿಬ್ರೇ ಇದ್ದಿದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆ ಸಾರು ಮಾಡ್ಕೊಂಡು ಅನ್ನ ಮಾಡ್ಕೊಂಡಿದ್ದೆ. ಸೊ ತಿನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಒಂದ್ಸಲಿ ಈ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ನಿಜವಾಗ್ಲೂ ಅದ್ಭುತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆವರೆಗೂ ನೋಡಿರೋರ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವಾಚಿಂಗ್. ಬಾಯ್ ಬಾಯ್.